ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಾಜ್ ಕನ್ನಡಿಗ ಟ್ರಾವೆಲರ್. ಸ್ನೇಹಿತರೆ, ನಾವಿವತ್ತು ಬಂದಿದ್ದೀವಿ ಬೆಂಗಳೂರಿನ ಉದ್ಯಾನವನದ ಬನ್ನೇರುಘಟ್ಟ, ಅಂದರೆ ಬನ್ನೇರುಘಟ್ಟ ಚಂಪಕಧಾಮ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ. ಇದು ಬಹಳ ಪ್ರಸಿದ್ಧವಾದ ದೇವಾಲಯ. ಇವಾಗ ವಿಡಿಯೋದೊಳಗಡೆ ಹೋಗೋಣ. ನಾನು ದೇವಸ್ಥಾನದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತಾ ಇರ್ತೀನಿ. ಬನ್ನಿ ನೋಡೋಣ, ಒಳಗಡೆ ಹೋಗೋಣ. ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈ ಪುರಾತನವಾದ ದೇವಾಲಯವು ಕರ್ನಾಟಕದ ಬೆಂಗಳೂರಿನ ನಗರವಾದ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಅಂದರೆ ನಾರಾಯಣಘಟ್ಟ ಗ್ರಾಮದಲ್ಲಿದೆ. ಶ್ರೀರಾಮ ದೇವಾಲಯವೆಂದು ಹಾಗೂ ಚಲುವ ವರದರಾಜ ಸ್ವಾಮಿ ದೇವಾಲಯವೆಂದು ಇದನ್ನು ಕರೀತಾರೆ. ಸುಮಾರು 13ನೇ ಶತಮಾನದ ಹೊಯ್ಸಳರ ಕಾಲದ ನಿರ್ಮಾಣವಾದ ದೇವಾಲಯವು ಇದಾಗಿದೆ. ಇದು ದ್ರಾವಿಡ ಶೈಲಿಯನ್ನು ಹೊಂದಿದ್ದು, ಚೋಳರ ಕಾಲದ ದ್ರಾವಿಡ ಶೈಲಿಯಲ್ಲಿ ಈ ದೇವಾಲಯವು ನಿರ್ಮಾಣವಾಗಿದೆ. ದೇವಾಲಯದ ಒಳಗೆ ರಾಜಗೋಪುರ ಹಾಗೂ ಕೆಲವೊಂದು ಶಾಸನಗಳು, ವೀರಗಲ್ಲುಗಳು ಹಾಗೂ ಲಕ್ಷ್ಮೀ ಭೂದೇವಿಯ ವಿಗ್ರಹ ಜೊತೆ ನಮ್ಮ ಚೆಲುವ ನಾರಾಯಣ ದೇವಾಲಯ ಇದೆ. 1257ರಲ್ಲಿ ಈ ದೇವಾಲಯವು ನಿರ್ಮಾಣವಾಗಿದೆ. ಬೆಟ್ಟದ ಮೇಲೆ ಅಂದರೆ ಪ್ರಸಿದ್ಧ ಪುರಾಣ ದೇವಾಲಯಗಳಲ್ಲಿ ಇದು ಒಂದು ದೇವಸ್ಥಾನ ಅಲ್ಲಿದೆ. ಇದು ನರಸಿಂಹಸ್ವಾಮಿ ದೇವಾಲಯ. ಸುಮಾರು 200 ಮೆಟ್ಲುಗಳಿದೆ. ಬಂದಾಗ ಈ ಚಂಪಕಧಾಮ ಸ್ವಾಮಿ ದೇವಾಲಯನ ಮಿಸ್ ಮಾಡಲೇಬೇಕು. ನೋಡಿ, ಈ ಸುತ್ತ ಪರಿಸರ, ನಾವು ಬೆಟ್ಟದ ಮೇಲೆ ಇದ್ದೀವಿ. ಇವಾಗ ನೋಡಿ ಹೇಗಿದೆ ಬನ್ನೇರುಘಟ್ಟ, ಹೇಗಿದೆ ನಮ್ಮ ರಾಷ್ಟ್ರೀಯ ಉದ್ಯಾನವನ ಪ್ರಸಿದ್ಧ ಬನ್ನೇರುಘಟ್ಟ. ಈಗ ಹೆಂಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನೋಡಿ. ಅಲ್ಲೇ ದೇವಾಲಯ ಕೂಡ ನಿಮ್ಗೆ ಕಾಣಿಸುತ್ತೆ, ಅದು ಚಂಪಕ ಸ್ವಾಮಿ ದೇವಾಲಯ ಅಂತ. ಈಗ ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ, ನರಸಿಂಹಸ್ವಾಮಿ ದೇವಾಲಯ ನೋಡಿ. ಇದೇ ನರಸಿಂಹಸ್ವಾಮಿ ದೇವಾಲಯ, ಇದು ಬೆಟ್ಟದ ಮೇಲಿದೆ. ನೋಡಿ ಸ್ನೇಹಿತರೆ, ಇಲ್ಲಿ ಯಾವುದೋ ಒಂದು ಕೊಳ ಕೂಡ ಇದೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಸ್ನೇಹಿತರೆ ನೋಡಿ, ಇದು ಒಂದು ಕಾಲದಲ್ಲಿ ದೊಡ್ಡ ಅರಣ್ಯ ಆಗಿತ್ತು ಬನ್ನೇರುಘಟ್ಟ. ಇನ್ನೊಂದು ಹೆಸರು ನಾರಾಯಣಘಟ್ಟ ಅಂತಲೂ ಕರೀತಾರೆ ಇದನ್ನು. ನೋಡಿ, ಇದು ಪಿಕ್ ಪಾಯಿಂಟು. ಮೇಲೆ ಬಂದಿದ್ದೀವಿ. ಇಲ್ಲಿ ಬಂದಿದ್ದೀವಿ ನಾವು ಬೆಟ್ಟದ ತುದಿಯಲ್ಲಿ. ಒಂದು ನೋಡಿ, ಈ ಥರ ಒಂದು ಕಂಬಗಳು ಮತ್ತು ಒಂದು ಪುರಾತನವಾದಂತಹ ಒಂದು ಶಿವನ ವಿಗ್ರಹವನ್ನು ನಾವು ಕಾಣ್ಬೋದು. ಸುತ್ತಲೂ ಒಂದು ಅರಣ್ಯ ಪ್ರದೇಶ ನಾವು ಕಾಣ್ಬೋದು, ದಟ್ಟವಾದಂತಹ ಅರಣ್ಯ ಪ್ರದೇಶ. ಮತ್ತು ನೋಡಿ, ಮತ್ತು ಇನ್ನೊಂದು ಏನು ಆಶ್ಚರ್ಯ ಅಂದರೆ, ಒಂದು ಕಡೆ ನಗರ ಈ ಬೆಟ್ಟದ ತುದಿಯಲ್ಲಿ, ಮತ್ತೊಂದು ಕಡೆ ಅರಣ್ಯ. ನೋಡಿದ್ರೆ ನಾವು ಏನು ಮಾಡಿದ್ದೀವಿ ಅಂತ. ನಗರಗಳನ್ನು ಬೆಳೆಸೋ ಉದ್ದೇಶದಿಂದ ಈ ಅರಣ್ಯಗಳನ್ನೆಲ್ಲ ನಾವು ನಾಶ ಮಾಡ್ತಾಯಿದ್ವಿ. ಈ ಅರಣ್ಯ ಇದ್ದರೆ ಎಷ್ಟೋ ಚೆಂದ ಅಲ್ವಾ. ಬೆಂಗಳೂರಿಗೆ ಕಾಲಕ್ಕೆ ಮಳೆ ಆಗುತ್ತೆ, ಬೆಳೆ ಆಗುತ್ತೆ. ಸ್ನೇಹಿತರೆ ನೋಡಿ, ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಮೇಲೇ, ಬೆಟ್ಟದ ಮೇಲೇ ತುಂಬ ಏನಂದರೆ ಒಂದು ಅರಣ್ಯ ಪ್ರದೇಶ ಥರ ಇದೆ. ನೋಡೋಕ್ಕೆ ಬಹಳ ಸುಂದರವಾಗಿದೆ. ಕ್ಲೈಮೇಟ್ಗಂತೂ ತುಂಬ ಚೆನ್ನಾಗಿರುತ್ತೆ. ನಿಜವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಯಾವಾಗಾದರೂ ನೀವು ನಿಮ್ಮ ಫ್ಯಾಮ್ಲಿ ಜೊತೆಗೆ ಒಂದು ದಿನ ಇಲ್ಲಿ ಸಮಯ ಇದ್ದಾಗ ಬಿಡುವು ಮಾಡಿ. ತುಂಬ ಚೆನ್ನಾಗಿರುತ್ತೆ, ಮನಸ್ಸಿಗೂ ಒಳ್ಳೆ ಉಲ್ಲಾಸ ಇರುತ್ತೆ ನೋಡಿ. ಸೊ ಒಂದು ಕಡೆ ನಗರ, ಮತ್ತೊಂದು ಕಡೆ ಕಾಡು. ಸೊ ಅದ್ಭುತವಾಗಿದೆ. ನಾನಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಇನ್ನೂ ದೇವಾಲಯದ ಬಗ್ಗೆ ಎಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ. ಇನ್ನೂ ಹೋಗ್ತಾನೇ ಇರಬೇಕು ಅನಿಸುತ್ತೆ, ಆ ಥರ ಇದೆ ಪ್ಲೇಸು.
ಸ್ನೇಹಿತರೆ, ನರಸಿಂಹಸ್ವಾಮಿ ದೇವಾಲಯ ನೋಡಿ, ಬನ್ನೇರುಘಟ್ಟದಲ್ಲಿರುವಂತಹ ಪ್ರಸಿದ್ಧ ಐತಿಹಾಸಿಕ ದೇವಾಲಯಗಳಲ್ಲಿ ಈ ದೇವಾಲಯ ಕೂಡ ಒಂದು. ದೇವಾಲಯದ ಗರುಡಗಂಬ. ನೋಡಿ ಸ್ನೇಹಿತರೆ, ಬನ್ನೇರುಘಟ್ಟ ಈ ದೇವಾಲಯ ಮೇಲೆ ಎಷ್ಟು ನಿರಾಳವಾಗಿದೆ.